ರಾತ್ರಿ 10 ಗಂಟೆ ಆದ್ಮೇಲೆ ಈ ರಸ್ತೆಯಲ್ಲಿ ಒಂದು ಬಸ್ ಕಾಣಿಸ್ತದೆ. ಆ ಬಸ್ ಹತ್ತಿದವರು ಮನೆ ತಲುಪೋದಿಲ್ಲ. ರಾತ್ರಿ 10 ಗಂಟೆ ದಾಟಿತ್ತು. ಗ್ರಾಮಾಂತರ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಮಿಂಚಿ ಹೊತ್ತೊಡೆಯುವ ಟ್ಯೂಬ್ ಲೈಟ್ ಮಾತ್ರ ಬೆಳಗುತ್ತಿತ್ತು. ಗಾಳಿ ಚಳಿಯಾಗಿತ್ತು. ದೂರದಲ್ಲಿ ನಾಯಿಗಳ ಬೊಗಲುವುದು ಕೇಳಿಸುತ್ತಿತ್ತು. ಬಸ್ ಸ್ಟ್ಯಾಂಡ್ ಬದಿಯಲ್ಲಿ ಹಾಳಾಗಿರುವ ಒಂದು ಬೋರ್ಡು. ಅದರಲ್ಲಿ ದೊಡ್ಡ ಅಕ್ಷರದಲ್ಲಿ ಬರಹ, ಲಾಸ್ಟ್ ಬಸ್ 10 PM ಓನ್ಲಿ. ದಟ್ಟ ಮಂಜು ಅದನ್ನು ಇನ್ನೂ ಭಯಾನಕ ಮಾಡುತ್ತಿತ್ತು. ಈ ವೇಳೆ ಒಬ್ಬ ಯುವಕ ಆತಂಕದಿಂದ ಸ್ಟ್ಯಾಂಡ್ಗೆ ಬರುತ್ತಾನೆ. ಗಡಿಯಾರವನ್ನು ನೋಡಿ ಕಂಗಾಲಾಗುತ್ತಾನೆ. ಸುತ್ತಲೂ ಯಾರೂ ಇಲ್ಲ. ನಾಯಿಗಳು ಮಾತ್ರ ಅವನನ್ನು ಕಣ್ಣು ಹಾಯಿಸುತ್ತಾ ನೋಡುತ್ತಿತ್ತು. ಹಠಾತ್ ಬಿರುಗಾಳಿ ಬೀಳುತ್ತದೆ. ಧೂಳು ಎಲ್ಲೆಡೆ ಏರುತ್ತದೆ. ಟ್ಯೂಬ್ಲೈಟ್ ಜೋರಾಗಿ ಕಮಕಿ ಹೋಗುತ್ತದೆ. ವಾತಾವರಣ ಬೆಚ್ಚಿ ಬೀಳುವಂತಾಗುತ್ತದೆ. ಬೆಂಚ್ ಮೇಲೆ ಒಬ್ಬ ವಯಸ್ಸಾದ ವ್ಯಕ್ತಿ ಕುಳಿತುಕೊಂಡಿದ್ದಾನೆ. ಬಿಳಿ ಗಡ್ಡ, ಬಿಳಿ ಮುಖ, ಕಣ್ಣುಗಳಲ್ಲಿ ವಿಚಿತ್ರ ಹೊಳಪು. ಮಾತಿಲ್ಲ, ಚಲನವಲನವಿಲ್ಲ. ಯುವಕ ನಿಧಾನವಾಗಿ ಕೇಳುತ್ತಾನೆ, ಅಯ್ಯ, ಲಾಸ್ಟ್ ಬಸ್ ಬರ್ತದಾ? ಆದರೆ ಆ ಹಿರಿಯ ವ್ಯಕ್ತಿ ಉತ್ತರ ಕೊಡಲ್ಲ. ಕೇವಲ ಒಂದು ಭಯಾನಕ ನಗು ಮುಖದಲ್ಲಿ ತೆರೆಕೊಳ್ಳುತ್ತದೆ. ಅಷ್ಟರಲ್ಲಿ ದಟ್ಟ ಮಂಜಿನೊಳಗಿಂದ ಒಂದು ಹಳೆಯ ಬಸ್ ಗದ್ದಲವೊಂದಿಗೆ ಬರುತ್ತದೆ. ಹಳದಿ ಲೈಟ್ ಕಳಿತಂತೆ ಕತ್ತಲನ್ನು ಛೇದಿಸುತ್ತಿತ್ತು. ಬಸ್ ಒಳಗಡೆ ಯಾರೂ ಇಲ್ಲ. ಕಂಡಕ್ಟರ್ ಇಲ್ಲ, ಪ್ರಯಾಣಿಕರೂ ಇಲ್ಲ. ಕೆಂಪು ಎಮರ್ಜೆನ್ಸಿ ಲೈಟ್ ಮಾತ್ರ ಮಂದವಾಗಿ ಹೊಳೆಯುತ್ತಿತ್ತು. ಡ್ರೈವರ್ ಹಳೆಯ ಯೂನಿಫಾರ್ಮ್ ಹಾಕೊಂಡಿದ್ದಾನೆ. ಅವನ ಮುಖ ಸಂಪೂರ್ಣ ನೆರಳಲ್ಲಿ. ಒಂದು ಮಾತು ಕೂಡ ಹೇಳದೆ ಯುವಕನಿಲ್ಲಿ ಕೈ ಜೋಪಾನ ಮಾಡ್ತಾನೆ. ಯುವಕ ಕಿಟಕಿಯ ಪಕ್ಕದ ಸೀಟಲ್ಲಿ ಕುಳಿತುಕೊಳ್ತಾನೆ. ಸೀಟುಗಳು ಧೂಳಿನಿಂದ ತುಂಬಿದ್ದವು. ಗಾಜು ಒಡೆದು ಕಂಪಿಸುತ್ತಿತ್ತು. ಹಳೆಯ ಎಂಜಿನ್ ಸೌಂಡ್ ಬರುತ್ತಿತ್ತು. ಬಸ್ಸು ನಿಧಾನವಾಗಿ ಕಾಡಿನ ದಾರಿಯಲ್ಲಿ ಹೊರಟುತ್ತದೆ. ಮಂಜು ತುಂಬಿ ದಾರಿ ತೋರುವಷ್ಟು ಕತ್ತಲೆ. ಸ್ವಲ್ಪ ಹೊತ್ತಿನ ಬಳಿಕ ಯುವಕನಿಗೆ ವಿಚಿತ್ರ ಅನ್ಸುತ್ತದೆ. ಬಸ್ಸು ಚಲಿಸುತ್ತಿದ್ದರೂ ಚಕ್ರಗಳು ಅಷ್ಟೇನೂ ತಿರುಗುತ್ತಿರುವುದಿಲ್ಲ. ದಾರಿ ಸಹ ಒಂದೇ ರೀತಿ ಪುನರಾವರ್ತನೆಯಾಗುತ್ತಿತ್ತು. ಹಿಂದಿನ ಸೀಟಿನಲ್ಲಿ ಯಾರೂ ಇಲ್ಲವಲ್ಲವೆಂದು ನೋಡಿದ್ದ ಸ್ಥಳದಲ್ಲೇ ಹಠಾತ್ ಒಬ್ಬ ವಯಸ್ಸಾದ ಹೆಂಗಸು ಕಾಣಿಸುತ್ತಾಳೆ. ಬೂದುಕೂದಲು ಮುಖವನ್ನೆಲ್ಲ ಮುಚ್ಚಿಕೊಂಡಿತ್ತು. ಯಾರೂ ಮಾತನಾಡದಿದ್ದರು. ಬಸ್ಸು ಒಳಗೆ ನಿಧಾನವಾದ ಪಿಸುಮಾತುಗಳು ಪ್ರತಿಧ್ವನಿಸುತ್ತಿದ್ದವು. ಯುವಕ ಬೆಚ್ಚಿಬಿದ್ದು ಹಿಂದಿರುಗಿ ನೋಡುತ್ತಾನೆ. ಅವನ ಕಣ್ಣು ಡ್ರೈವರ್ ಮಿರ್ರರ್ ಮೇಲೆ ಬೀಳುತ್ತದೆ. ಡ್ರೈವರಿಗೆ ಮುಖವೇ ಇಲ್ಲ, ಕತ್ತಲೆ ಮಾತ್ರ ಇತ್ತು. ಯುವಕ ನಡುಗುತ್ತಾ ಬಾಗಿಲು ತೆರೆಯಲು ಪ್ರಯತ್ನಿಸುತ್ತಾನೆ. ಕಿಟಕಿಗಳು ಕೂಡ ಅಚ್ಚುಕಟ್ಟಾಗಿ ಕಟ್ಟಿ ಹಾಕಿದಂತಿದ್ದವು. ಅವನು ಬಾಗಿಲನ್ನು ಬಲವಾಗಿ ಎಳೆಯುತ್ತಾನೆ. ಆ ಸಮಯದಲ್ಲಿ ಹಿಂಬದಿಯ ಹೆಂಗಸು ನಿಧಾನವಾಗಿ ತಲೆ ಎತ್ತುತ್ತಾಳೆ. ವಿಚಿತ್ರ ಕಣ್ಣಗಲು, ಬಿಳಿ ಹೊಗೆ ಉಸಿರಿನಿಂದ ಹೊರಬರುತ್ತಿತ್ತು. ಬಸ್ ಒಳಗೆ ಏನೋ ವಿಚಿತ್ರ. ಸೀಟುಗಳು ಎಳೆಯುತ್ತಿರುವಂತೆ, ಗೋಡೆಗಳು ವಕ್ರವಾಗುತ್ತಿವೆ. ಲೈಟು ಕೆಂಪಾಗಿ ಮಿಂಚುತ್ತಿದೆ. ಯುವಕನ ಭುಜದ ಮೇಲೆ ಏನೋ ಚಳಿ ಸ್ಪರ್ಶ. ಅವನು ತಿರುಗಿ ನೋಡುತ್ತಾನೆ. ಅಯ್ಯೋ, ಕಪ್ಪಾದ ದೊಡ್ಡ ಬೆರಳುಗಳುಳ್ಳ ಭೂತದ ಕೈ. ಅವನು ಕಿರುಚುತ್ತಾ ಡ್ರೈವರ್ ಕಡೆ ಓಡುತ್ತಾನೆ. ಆದರೆ ಡ್ರೈವರ್ ಕೇಬಿನ್ ಖಾಲಿ. ಸ್ಟೇರಿಂಗ್ ಸ್ವತಃ ತಾನೇ ತಿರುಗುತ್ತಿದೆ. ಬಸ್ ಏಕಾಕಿ ಬಲು ವೇಗವಾಗಿ ಚಲಿಸಲು ಶುರು ಮಾಡುತ್ತದೆ. ಕಾಡಿನ ಮರಗಳು ಶಬ್ದ ಮಾಡುತ್ತಾ ಹಿಂಬದಿಗೆ ಓಡಲು ಶುರು. ಬಸ್ ಮಧ್ಯದಲ್ಲಿ ಆ ಹೆಂಗಸು ಈಗ ಗಾಳಿಯಲ್ಲಿ ತೇಲುತ್ತಾ ನಿಂತಿದ್ದಾಳೆ. ಆಕೆಯ ಸೀರೆ ಗಾಳಿಯಲ್ಲಿ ಹಾರುತ್ತಿದೆ. ಯುವಕ ಕಿಟಕಿಯಿಂದ ಹೊರ ನೋಡುತ್ತಾನೆ. ಅಯ್ಯೋ, ಬಸ್ ಸ್ಟ್ಯಾಂಡ್ನಲ್ಲಿ ಅವನು ಹೊರಗೆ ಕುಳಿತಿರುವ ಅವನನ್ನೇ ನೋಡುತ್ತಾನೆ. ಮೊದಲ ಬಾರಿ ಆ ನೆರಳು ಚಾಲಕನಿಂದ ಧ್ವನಿ ಬರುತ್ತದೆ. ಇದು ಲಾಸ್ಟ್ ಬಸ್. ಬರುವವರು ಬರ್ತಾರೆ, ಹೋಗುವವರು ಹೋಗೋದಿಲ್ಲ. ಬಸ್ ಈಗ ಹಳೆಯ ಒಡೆದ ಸೇತುವೆ ಮೇಲೆ.
ಕೆಳಗೆ ಕತ್ತಲೆ ನೀರು ಹರಿಯುತ್ತಿತ್ತು. ಚಂದ್ರಪ್ರಕಾಶದಲ್ಲಿ ಸೇತುವೆ ಹಾಳಾಗಿ ಕಾಣುತ್ತಿತ್ತು. ಹಠಾತ್ ಬಸ್ ಬಾಗಿಲು ಬಿರುಗಾಳಿಯಂತೆ ತೆರೆದುಕೊಳ್ಳುತ್ತದೆ. ಬಲವಾದ ಗಾಳಿ ಯುವಕನನ್ನು ಹೊರಕ್ಕೆ ಹಾಯಿಸಲು ಶುರುಮಾಡುತ್ತದೆ. ಭಯದಿಂದ ಯುವಕ ಬಸ್ನಿಂದ ಜಿಗಿದೇ ಬಿಡುತ್ತಾನೆ. ಮಣ್ಣಿನ ಮೇಲೆ ಬಿದ್ದು ನೆಲಕ್ಕುರುಳುತ್ತಾನೆ. ಇನ್ನೂ ಮುಂದಕ್ಕೆ ಸಾಗುತ್ತಿದ್ದ ಬಸ್ ಕೆಲ ಕ್ಷಣಗಳಲ್ಲಿ ಮಂಜಿನೊಳಗೆ ಪೂರ್ಣವಾಗಿ ನಾಪತ್ತೆಯಾಗುತ್ತದೆ. ಕೆಲವೇ ನಿಮಿಷಗಳಲ್ಲಿ ಪೊಲೀಸ್ ಜೀಪ್ ಬರುತ್ತದೆ. ಇಲ್ಲಿ ಏನ್ ಮಾಡ್ತೀರಪ್ಪ ಎಂದು ಕೇಳುತ್ತಾರೆ. ನಂತರ ಅವರು ಹೇಳುತ್ತಾರೆ, ಈ ಮಾರ್ಗದ ಲಾಸ್ಟ್ ಬಸ್ ಸೇವೆ 20 ವರ್ಷಗಳ ಹಿಂದೆ ಅಪಘಾತದ ನಂತರ ನಿಲ್ಲಿಸಿಬಿಟ್ಟಿದ್ದೇವೆ. ಯುವಕ ಬೆಚ್ಚು ಬಿದ್ದು ಹಿಂದಕ್ಕೆ ತಿರುಗಿ ನೋಡುತ್ತಾನೆ. ಅದೇ ಬಸ್ ಸ್ಟ್ಯಾಂಡಿನ ವಯಸ್ಸಾದ ವ್ಯಕ್ತಿ ಅವನ ಹಿಂದೆ ನಿಂತೇ ಇದ್ದಾನೆ. ಕಣ್ಣುಗಳಲ್ಲಿ ಅದೇ ಭಯಾನಕ ಹೊಳಪು, ಮುಖದಲ್ಲಿ ನಿಧಾನವಾದ ನಗು.